ಅವ್ರ ಅಣ್ಣ ಬಂದು ನಮ್ಮ ಅಣ್ಣನ ಒಬ್ಬರನ್ನ ಫೈರ್ ಮಾಡಿಬಿಟ್ರು. ಯಾವುದೋ ಒಂದು ಜಮೀನು ತಕರಾರಿಗೆ ಆ ಕೋಪದಲ್ಲಿ 89 ಪುನಃ ಅವನ ಜೊತೆಗೆ ಸೇರ್ಬೇಕಾಗಿತ್ತು. ಟಾರ್ಗೆಟ್ ಮಾಡಿ 6 ಜನನ ಕರೆಸಿ ಒಂದು ನ್ಯಾಯ ತೀರ್ಮಾನ ಮಾಡಿ ವೀರಪ್ಪ ಮತ್ತೆ ನಾವೆಲ್ಲ ಸೇರ್ಕೊಂಡು ಒಂದು 10-15 ಜನ ಇಲ್ಲಿ ಈ ಕಾಡು ಒಳಗಡೆ ಇವನು ಹೆಂಗ ಸಾಯಿಸ್ಬಿಡ್ಬೇಕು ಅಂದ್ಬಿಟ್ಟು ಅವ್ರು ಕೆಚ್ ಮಾಡಿದ್ರು. ಕೆಚ್ ಮಾಡಿ ಕೊನೆ ಅಂತಿಮ ಗಂಟೆ ಇವನು ವೆಯ್ಟ್ ಮಾಡ್ದ ವೀರಪ್ಪ. ಆವಾಗ ಇಲ್ಲೇ ಪಕ್ಕ ಕೊಲೆ ಮಾಡಿ ಈ ದಾರಿಲೇ ಎತ್ಕೊಂಡು ಹೋಗಿದ್ದು. 2 ಬಾಡಿಯನ್ನು ಪೊಲೀಸ್ ಕೊಡಬಾರ್ದು. ಏನು ಸಿಕ್ಕಿಲ್ಲ ಪ್ರಾಪರ್ಟಿ, ರಕ್ತನೂ ಬಿಟ್ಟಿಲ್ಲ, ಕೆಳಗಡೆ ಸುರಿದಿದ್ದು ರಕ್ತನ ಅತ್ತೆ ಬಾಂಡ್ಲಿಗೆ ಹಾಕೊಂಡು ಹೋಗ್ಬಿಟ್ಟು ಸಿಕ್ಕದಲ್ಲ ಸರ್. ಕಡವೆ ಜಿಂಕೆ ಇದನ್ನ ಹೊಡೆಯೋದು ಶಿಕಾರಿ ಅನ್ನೋದು, ಆನೆ ಹೊಡೆಯೋದು ಅದು ಆನೆ ಹೊಡೆಯೋದು. ಶ್ರೀಗಂಧ ಮರಕ್ಕೆ ಹೋಗಿಲ್ಲ ನಾವು ಅವಾಗೆಲ್ಲ. ರೇಂಜ್ ಅಂದ್ರೆ ಗೋಪಿನಾಥ ಟು ಕೊಡಗಂಟ, ವಿರಾಜಪೇಟೆ ಕೊಡಗು ಹಳ್ಳಿ ಗಂಟ ಹೋಗೋದು, ನಡ್ಕೊಂಡೇ ಹೋಗೋದು. ಹಾಗೆ ಮಾಡ್ತಾ ಮಾಡ್ತಾ ಹೋಗ್ತಾ ಹೋಗ್ತಾ ಇವನು ಇಬ್ಬರನ್ನು ಕೊಲೆ ಮಾಡ್ದ 86ರಲ್ಲಿ. ಕೋಟೂರು ಮಾದಿಯ ಮತ್ತೆ ತಂಗವೇಲನ್ನ ದೊಡ್ಡ ಕಾಡಲ್ಲಿ ಹೋಗೋದು. ಆನೆ ಬಂದ್ರೆ ನಾವು ಅಜ್ಜ ನೋಡಿದ್ರೆ ಒಂದು ಇದು ನಮ್ಗೊಂದು ಗುರುತು ಸಿಗ್ತದೆ, ಇದು ಬಂದು ಗಂಡು ಹೆಣ್ಣು. ನಿಮಗೆ ಗೋಪಿನಾಥ ಮೇಲೆ ವೀರಪ್ಪನಿಗೆ ಹೇಗಿದೆ ಸರ್? ಹುಟ್ಟಿದ ದಿನದಿಂದ ಬುದ್ಧಿ ಬಂದಿರೋದ್ರಿಂದ ನೋಡ್ತಾ ಇದ್ದೀವಿ. ಯಾಕಂದ್ರೆ ಒಂದೇ ಊರವ್ರಲ್ವಾ, ಸಪ್ರೇಟ್ ಊರವ್ರನ್ನಿಲ್ಲ. ಅವ್ರ ಊರು ಬಹಳ ಸಿಕ್ತಾಗಿತ್ತು. ಎಲ್ಕ್ ಬೇಕಾದ್ರೆ ಸುಮಾರು 100 ಮನೆಗಳಷ್ಟೇ. ಇದರಲ್ಲಿ ನಾವು ಒಂದು ರಾಯಲ್ ಫ್ಯಾಮಿಲಿ, ನಮ್ದು ಮತ್ತೆ ಮುನಿಸ್ವಾಮಿ ಅವ್ರದ್ದು ರಾಯಲ್ ಫ್ಯಾಮಿಲಿ. ನಾವೆಲ್ಲ ವೀರಪ್ಪನೆಲ್ಲ ದಿನ ಅವ್ರ ತಂದೆ ಅವರು ಶಿಕಾರಿ ಮಾಡಿದ್ರೇನೆ ಅದನ್ನ ತಗೊಂಡೋಗಿ ಮಾರಿ ಆವಾಗ 2 ರೂಪಾಯಿ 3 ರೂಪಾಯಿ ಒಂದು 5 ರೂಪಾಯಿ ಸಂಪಾದನೆ ಮಾಡಿಬಿಟ್ರೆ ದೊಡ್ಡ ದುಡ್ಡು. 70-60 ಅದನ್ನ ತಗೊಂಡು ಬಂದು ಅವರು ಊಟ ತಿಂಡಿ ಮಾಡಿಸ್ಕೊಂಡು ಕಾಲ ಕಳೀತಾ ಇದ್ರು. ಹಿಂಗೆ ಪರಿಚಯ ಆಗ್ತಾ ಹೋಗ್ತಾ ಹೋಗ್ತಾ ಮುಂದೆ ಶಿಕಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ವೀರಪ್ಪನ್. ಅಂದ್ರೆ ಮಜೂರ್ ಲೋಡಿಂಗ್ ಅಂತಾರೆ, ನಾಡು ಬಂದಕ್ಕೆ ಅಂತಾರೆ. ಇವಾಗ ಏನೋ ಬಂದಿದೆ, ಅವತ್ತು ನಾಡು ಬಂದಕ್ಕ ಮಜೂರ್ ಲೋಡಿಂಗ್ ಅದನ್ನ ಇಟ್ಕೊಂಡು ಅವರು ಇದನ್ನ ಮಾಡ್ತಾ ಇದ್ರು. ಆಮೇಲೆ ಸೇವಿಕೆ ಉಂಡರು ಅಂದ್ಬಿಟ್ಟು ತಮಿಳ್ನಾಡು ಅವರು, ಕರಂಗಳೂರು ಅವರು ಆಡೆ ಹೊಡೆಯೋದನ್ನ ಒಂದು ಕಸಬಾಗಿ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ರು. ಅವ್ರಿಗೆ ತಿರೋಗವ್ರೆ. ಇವನು ಶಿಕಾರಿ ಮಾಡುವಾಗ ಅವ್ರು ಆನೆ ಹೊಡೆಯೋದು ನೋಡೋಣ, ಇದನ್ನ ನಾವ್ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಇವನು ಇದು ರೂಟ್ಗೆ ಹೋಗ್ಬಿಟ್ಟು ಆನೆ ಹೊಡೆಯೋದು, ಅವ್ರ ಸೇವಿಗೌಡ್ರಿಗೆ ಕೊಡೋದು. 1 kg 20 ರೂಪಾಯಿ 30 ರೂಪಾಯಿ ಆನೆ ದಂದನ ಅಷ್ಟೇ ಸರ್. ಅಷ್ಟೇ ಏನು ಜಾಸ್ತಿ ಏನಿಲ್ಲ, ಕೋಟ್ಯಾಂತರ ರೂಪಾಯಿ ಜಾಸ್ತಿ ಏನಿಲ್ಲ. ಅಷ್ಟಕ್ಕೆ ಕೊಡೋದು, ಅವ್ರು ತಗೊಂಡೋಗಿ ಮಾರೋದು. ಅದರಲ್ಲಿ ಇಬ್ರು ಒಳ್ಳೆ ಪರಿಚಯ ಹಾಕೊಂಡ್ರು. ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದೆ. ಅವನು ನಾವೇ ಯಾಕೆ ಮಾರಬಾರ್ದು ಅಂದ್ಬಿಟ್ಟು ಇವು ಸರಿ ಮಾರಕ್ಕೆ ಮೂವ್ ಮಾಡುವಾಗ ಸರಿಯಾದ ವ್ಯಕ್ತಿಗಳು ನಮಗೆ ಪರಿಚಯ ಇಲ್ಲ. ಆಮೇಲೆ ಹಂಗುಡುಗಿ ಕೊಯಮತ್ತೂರಲ್ಲಿ ಒಬ್ರು ಸಿಕ್ತರು, ಅವ್ರ ಮುಖಾಂತರ ಮಾರಕ್ಕೆ ಶುರು ಮಾಡಿದ್ವಿ. ಆವಾಗ kg 200 ರೂಪಾಯಿ. ಅದು ಕೊಯಮತ್ತೂರಲ್ಲಿ ತಗೊಂಡು ಕೊಡಬೇಕು, ಅಲ್ಲಿ NH ರೋಡಲ್ಲಿ ಸರ್. ಅವರು ಅಂಗಡಿತಲ್ಲ, ಅಂಗಡಿಯಲ್ಲಿ ನೈಟಲ್ಲಿ ಹೋಗ್ಬಿಡೋದು, ಲಾರಿಯಲ್ಲಿ ತಗೊಂಡು ಹೋಗ್ಬಿಡೋದು, ಮತ್ತೆ ಅಂಬಾಸಿಟ್ ಕಾರ್ಗಳಲ್ಲಿ ತಗೊಂಡು ಹೋಗ್ಬಿಡೋದು. ಎಷ್ಟೋ ಇದು ಚೆಕ್ಕಿಂಗ್ ಅದು ಇದು ಟೋಲ್ ಗೇಟ್ಗಳು ಅವತ್ತೆಲ್ಲ ಇಲ್ಲಲ್ಲ, ನಾರ್ಮಲ್ ಆಗಿ ಹೋಗ್ಬಿಡೋದು. MT ಗಾಡಿ ಅಂದ್ರೆ ಯಾರು ಪೊಲೀಸ್ನವ್ರು ಚೆಕ್ ಮಾಡಲ್ಲ. ಈ ತರ ತಾಪತ್ರೆಗಳು ಅವಾಗಲೇ ಇಲ್ಲ. 70-80ರಲ್ಲೇ ಈ ತರ ತಾಪತ್ರೆಗಳು ಇಲ್ಲ. ಇವತ್ತು ಅಜ್ಜಿಗೆ ಪೊಲೀಸು ಇನ್ಸ್ಪೆಕ್ಷನ್ ಮಾಡ್ತಾರೆ, ಅವೆಲ್ಲ ಇಲ್ಲ. ಆದ್ರಿಂದ ಈಜಾಗಿ ಹೋಗ್ತಾ ಬರ್ತಾ ಇದ್ವಿ, ಅವ್ರ ಮುಖಾಂತರ ಮಾಡ್ತಾ ಇದ್ವಿ. ಕೊನೆ ಫೈನಲ್ ಮಾರುವಾಗ 670 ರೂಪಾಯಿ 75 ರೂಪಾಯಿ ಸರ್. ನಾವು 50 kg 60 kg 100 kg ಗಂಟೆ ತಗೊಂಡು ಹೋಗೋರು. ನಾವು ವೀರಪ್ಪನ ಬರಲ್ಲ, ಅರ್ಜುನು ಮತ್ತೆ TP ಪೆರುಮಾಳ್ ಇವರೆಲ್ಲ ಹೋಗ್ತಾ ಇದ್ವಿ. ಇದರಲ್ಲಿ ಸ್ವಲ್ಪ ಎಕ್ಸ್ಪೋರ್ಟಿಂಗ್ TP ಪೆರುಮಾಳ್ ಮಾರಾಟ ಮಾಡೋದ್ರಲ್ಲಿ. ಆಮೇಲೆ ಈ ಮಜೂರ್ ಲೋಡಿಂಗಲ್ಲಿ ಹೊಡೆಯೋಕ್ಕಾಗಲ್ಲ, ಇದು ರೈಫಲ್ ಪರ್ಚೇಸ್ ಮಾಡುವ ಅಂದ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ವಿ. ರೈಫಲ್ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಒಬ್ರು ಪೊಳ್ಳಾಚಿಯಲ್ಲಿ ಒಬ್ಬರು ಪರಿಚಯ ಆದರು ಸರ್. ಅವ್ರ ಮುಖಾಂತರ ಪರಿಚಯ ಮಾಡಿಸ್ಕೊಂಡು ಉಡುಮಲೆಪೇಟೆ ಜಮೀನ್ದಾರರು, ಪಾಳೆಗಾರರನ್ನು ಕರೀತೀವಲ್ಲ ಸರ್ ಕನ್ನಡದಲ್ಲಿ, ಪಾಳೆಗಾರರು. ಆ ಕಾಲದಲ್ಲಿ ಅವರು ಆಫ್ರಿಕಾ ಖಂಡಮಲ್ಲಿ ಹೋಗಿ ಶಿಕಾರಿ ಮಾಡವ್ರೆ, ಬೇಟೆ ಮಾಡವ್ರೆ. ಅವರ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ರೈಫಲ್ ಪರ್ಚೇಸ್ ಮಾಡಿದ್ವಿ. ಅವಾಗನೇ 14,000 ರೂಪಾಯಿ ಜರ್ಮನ್ದು 475 ಮ್ಯಾಕನ್ ಅಂದ್ಬಿಟ್ಟು. ಹೆಸರು ಹೇಳಕ್ ಕೂಡ ನಮ್ಗೆ ಗೊತ್ತಿಲ್ಲ. ಅವ್ರು ನಾವು ಹೋಗಿ ಗಂಡು ಕೇಳುವಾಗನೆ ಅವ್ರು ಹೇಳ್ತಾರೆ, ಅವ್ರು ಆವಾಗನೇ ಏಜ್ ಆಗಿತ್ತು. ಇದು ಆನೆ ಹೊಡೆಯಕ್ಕೆಲ್ಲ ಆಯ್ತದೆ ಅಂದ್ರು. ನಾವು ಇದು ಹೆಸರು ಮಾತ್ರ ನಮ್ಗೆ ಗೊತ್ತು, ಆ ಗಂಡನ ನೋಡಿಲ್ಲ. ಕೇಳುವಾಗನೆ ಅವರು ಅದಂದ್ರು, ಇದು ಆನೆ ಹೊಡೆಯಕ್ಕೆಲ್ಲಪ್ಪ ಆಯ್ತದೆ ಅಂದ್ರು. ನಾವು ಎದ್ಕೊಂಡಿವಿ, ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಫ್ಯಾಮಿಲಿ ಆಗಿದೆ, ನಾವು ಬಂದು ಬರಕ್ಕೆ ಸಿಕ್ಕಾಕೊಂಡಿರ್ತೀವಿ, ಪೊಲೀಸ್ಗೆ ಸಿಡ್ದು ಕೊಡ್ಬಿಡ್ತಾರೆ ಅನ್ನೋದು. ಆಮೇಲೆ ಒಪ್ಕೊಂಡಿವಿ, ಆಯ್ತು ತಗೊಳ್ಳಿ ಅಂದ್ಬಿಟ್ಟು 15,000 ಹೇಳಿದ್ರು. 1,000 ಕಡಿಮೆ ಮಾಡಿ ಕೊಡಿ ಅಂದ್ವಿ, ಕಡಿಮೆ ಮಾಡಿ ಕೊಟ್ಟರು. ನಾನು ಮತ್ತೆ ಕೊಳದೇವಿ ನಾವು ಇಬ್ಬರೇ ಹೋಗಿದ್ದು. ವೀರಪ್ಪನ್ ಬಂದಕ್ಕೆ ತಗೊಳ್ಳಿಕ್ಕೆ ಬರಲಿಲ್ಲ ಅವ್ರು, ಅದಕ್ಕೆಲ್ಲ ಬರಲ್ಲ ಸರ್. ಅವ್ರು ಎಲ್ಲ ತಗೊಂಡು ಬಂದು ಅವನ ಕೈಲಿ ಕೊಡ್ಬೇಕು ನಾವು. ಮುನಿಸ್ವಾಮಿ TP ಪೆರುಮಾಳು ನಮ್ಮಂಥವರೆಲ್ಲ ತಗೊಂಡು ಬಂದು ಕೈಯಲ್ಲಿ ಕೊಟ್ಟರೆ ಮಾತ್ರ ಹೀರೋಫ, ಇಲ್ಲಾಂದರೆ
ವೀರಪ್ಪ ಅವನ ಅಂತ ಕೆಲ್ಸಕ್ಕೆಲ್ಲ ಅವ್ನ ಕೈ ಹಾಕಲ್ಲ. ಅದೇ ಅವತ್ತು ಪರ್ಚೇಸ್ ಮಾಡಿ ತಗೊಂಡ್ ಬಂದು ಆಮೇಲೆ ಆಣೆ ಹೊಡೆಯುತ್ತಾ ಅದನ್ನೇ ಒಂದು ರೂಢಿಯಾಗಿ ಮಾಡ್ದ. ಅದೇ ಒಂದು ಬಿಸ್ನೆಸ್ ಆಗಿ ಆಮೇಲೆ ಶಿಕಾರಿ ಎಲ್ಲ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ದ. ಚಿಕ್ಕದಲ್ಲ ಸರ್, ಕಡವೆ ಜಿಂಕೆ ಇದನ್ನ ಹೊಡೆಯೋದು ಶಿಕಾರಿ ಅನ್ನೋದು. ಆಣೆ ಹೊಡೆಯೋದು ಅದು ಆಣೆ ಹೊಡೆಯೋದು. ಶ್ರೀಗಂಧ ಮರಕ್ಕೆ ಹೋಗಿಲ್ಲ ನಾವು ಅವಾಗೆಲ್ಲ. ರೇಂಜ್ ಅಂದ್ರೆ ಗೋಪಿನಾಥ ಟು ಕೊಡಗಂಟ, ವಿರಾಜಪೇಟೆ ಕೊಡಗು ಹಳ್ಳಿ ಗಂಟ ಹೋಗೋದು, ನಡ್ಕೊಂಡೇ ಹೋಗೋದು. ಎಲ್ಲ ಒಂದು ಸೇರ್ಬಿಟ್ರೆ 7 ಜನ 9 ಜನ 11 ಜನ ಸೇರ್ಕೊಂಡು ಹೋಗೋದು. ಹೋಗಿ ಬರೋಕೆ ತಿಂಗಳಾಗ್ಬಿಡೋದು, 1.5 ತಿಂಗಳಲ್ಲಿ ಆಗ್ಬಿಡೋದು. ಊಟಕ್ಕೆ ತೀರು ಹೋದ್ರೆ ಅಲ್ಲೆಲ್ಲ ಪರ್ಚೇಸ್ ಮಾಡಿಸ್ಕೊಳ್ಳೋದು ಅಂಗಡಿಯಲ್ಲಿ. ಅಲ್ಲಿಗೆಲ್ಲ ಇದೆ ಇಲ್ಲ ಸರ್, ಅಲ್ಲಿ ಯಾರ ಹಿಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳೋದು. ಅವ್ರಿಗೆ ಒಂದು 100 ರೂಪಾಯಿ ಕೊಟ್ಬಿಟ್ಟು ಇಂಥದ್ದು ಇಸ್ಕೊಂಡು ಬಂದ್ಬಿಡಪ್ಪ ಅಂದ್ರೆ ಇಸ್ಕೊಂಡು ಬಂದು ಕೊಟ್ಬಿಡೋರು. ಪೊಲೀಸ್ಗಳು ಕಾಟ ಅಲ್ಲ ಅದರಿಂದ. ಹಾಗೆ ಮಾಡ್ತಾ ಹೋಗ್ತಾ ಇವನು ಇಬ್ಬರನ್ನು ಕೊಲೆ ಮಾಡ್ದ 86ರಲ್ಲಿ. ಕೋಟೂರು ಮಾದಿಯ ಮತ್ತೆ ತಂಗವೇಲನ್ನ. ಕಾರಣ ಅವರು ಈ ಬಿಸ್ನೆಸ್ ರೂಟಲ್ಲೇ ಇದ್ರು, ಆಣೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವನಷ್ಟು ಬೆಳೆಯಕ್ಕಾಗಿಲ್ಲ. ಇವನು ಬೆಳವಣಿಗೆ ಬಹಳ ಜೋರಾಗಿತ್ತು, ಅವ್ರ ಬೆಳವಣಿಗೆ ಬಹಳ ಕೆಳಗಡೆ ಹೋಗ್ತಾ ಇತ್ತು. ಇವನು ಹೆಂಗ ಸಾಯಿಸ್ಬಿಡ್ಬೇಕು ಅಂದ್ಬಿಟ್ಟು ಅವ್ರು ಕೆಚ್ ಮಾಡಿದ್ರು. ಕೆಚ್ ಮಾಡಿ ಕೊನೆ ಅಂತಿಮ ಗಂಟ ಇವನು ವೆಯ್ಟ್ ಮಾಡ್ದ ವೀರಪ್ಪ. ಬೇಡ, ಇದು ಕೊಲೆ ಮಾಡೋ ಮಟ್ಟಕ್ಕೆ ನಾವು ಹೋಗೋದು ಬೇಡ ಅಂದ್ಬಿಟ್ಟು ಇವನು ಮಾಡ್ದ. ಆದ್ರೆ ಅವ್ರು ಬಿಟ್ಟಿಲ್ಲ. ಕೊನೆ ಸ್ಥಿತಿಯಲ್ಲಿ ನಾವು ಕೊಲೆ ಮಾಡಿದ್ರೆ ನಾವು ಉಳ್ಕೊಳ್ಳೋದ್ ಮಟ್ಟ ಇವನದು ಆಯ್ತು ವೀರಪ್ಪನದು. ಆವಾಗ ಇಲ್ಲಿ ಪಕ್ಕ ಕೊಲೆ ಮಾಡಿ ಈ ದಾರಿಲಿ ಎತ್ಕೊಂಡು ಹೋಗಿದ್ದು. ದಾರಿಲಿ ಅವತ್ತು ಇದು ರಸ್ತೆ ಆಗಿಲ್ಲ, ಡಾಂಬರ್ ರಸ್ತೆ ಆಗಿಲ್ಲ ಸರ್, ಮಣ್ಣು ರಸ್ತೆ ಆಗಿತ್ತು. ಎತ್ತಿನ ಗಾಡಿ ಓಡೋ ರಸ್ತೆ. 2 ಬಾಡಿಯನ್ನು ಪೊಲೀಸ್ ಕೊಡಬಾರ್ದು. ಏನು ಸಿಕ್ಕಿಲ್ಲ ಪ್ರಾಪರ್ಟಿ, ರಕ್ತನೂ ಬಿಟ್ಟಿಲ್ಲ. ಕೆಳಗಡೆ ಸುರಿದಿದ್ದು ರಕ್ತನ ಬಾಂಡ್ಲಿಗೆ ಹಾಕ್ಕೊಂಡು ತಗೊಂಡು ಹೋಗ್ಬಿಟ್ಟು ಪೀಸ್ ಮಾಡಿ ಕಾವೇರಿ ಒಳಗೆ ಹಾಕ್ಬಿಟ್ಟು ಪರಾರಿ ಆಗ್ಬಿಟ್ಟ. ಹೊಡೆಯೋದು ಇಷ್ಟೊತ್ತು ಹೊಡೆಯುತ್ತಾನೆ ಸರ್. ಸಂಜೆ ನೆನ್ನೆ ನೈಟ್ ಹೋಗಿ ಅಲ್ಲಿ ಗ್ಯಾಂಗ್ ಆಯ್ತಾರೆ, ಸ್ಟೇ ಮಾಡ್ತಾರೆ. ನೆನ್ನೆ ನೈಟ್ ಸ್ಟೇ ಮಾಡಿ ನೆನ್ನೆ ನೈಟ್ ಎಲ್ಲ ಕಾದಿದ್ದು, ಇವತ್ತು ಬೆಳಗೆಲ್ಲ ಕಾದಿದ್ದು ಇಷ್ಟೊತ್ತಿಗೆ ಸಿಕ್ಕಿದ್ರು ಅವರು ಇಬ್ಬರು 4-5 ಜನ ಬಂದ್ರು. ಮಿಕ್ತವ್ರು ಏನೋ ಗಣ್ಯತ ವ್ಯಕ್ತಿಗಳಲ್ಲ. ಅವರು ಹೂವಿ ಅಂದ್ರೆ ಓಡ್ಬಿಡೋರು. ಅವ್ರನ್ನ ಯಾಕೆ ಹೊಡಿಬೇಕು, ಇವರೇ ಬೇಕು ಅಂದ್ಬಿಟ್ಟು ಇಬ್ರು ಮಾತ್ರ ಸಿಕ್ತರು. 4 ಜನ ಟಾರ್ಗೆಟ್ ಮಾಡಿದ್ದು, ಇಬ್ರು ಸಿಕ್ಕಿದ್ರು. ಇಬ್ಬರನ್ನ ಮಾತ್ರ ಹೊಡ್ಕೊಂಡು ಹೋಗ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಇದು ಮಾಡಿದ್ವಿ. ಅವ್ರು ಪೊಲೀಸ್ನವ್ರು ಬಂದ್ರು, ಏನು ಸಿಕ್ಕಿಲ್ಲ. ಕೇಸ್ ಮಾಡಿದ್ರು, ಒಳಗಡೆ ಹಾಕಿದ್ರು. ನಮ್ಮ ಅಪ್ಪಾಜಿ ಮೇಲೆ ಕೇಸ್ ಮಾಡಿದ್ರು. ಎಲ್ಲ ಆಂಟಿ ಸ್ಟೇಟ್ ಬೇಲ್ ಮಾಡಿಕೊಂಡು ಎಲ್ಲ ಬಂದ್ವಿ. ಕಾಡೊಳಗಡೆ ದೊಡ್ಡ ಕಾಡಲ್ಲಿ ಹೋಗೋದು. ಆಣೆ ಬಂದ್ರೆ ನಾವು ಅಜ್ಜ ನೋಡಿದ್ರೆ ಒಂದು ಇದು ನಮಗೊಂದು ಗುರುತು ಸಿಗ್ತದೆ. ಇದು ಬಂದು ಗಂಡು ಹೆಣ್ಣು ಅಂದ್ಬಿಟ್ಟು ನಮಗೊಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ಪ್ರಕಾರ ಅದನ್ನು ಫಾಲೋಅಪ್ ಮಾಡ್ತೀವಿ. ಫಾಲೋಅಪ್ ಮಾಡಿ ಹೋಯ್ತೀವಿ. ಮತ್ತೆ ದೊಡ್ಡ ಜೀವಗಳಲ್ವಾ, ಕಣ್ಣು ಕಾಣಿಸ್ತದೆ, ಅದನ್ನು ಹುಡುಕ್ತಿವಿ. ಆ ಒಂದು ಇದು ಗುಂಪಾಗಿ ಒಂದು 10 ಇದ್ರೆ ಅದ್ರಲ್ಲಿ 1-2 ಸಿಗ್ತದೆ. ಗಂಡೆ ಆನೆಗಳು ಇರ್ತದೆ. ಹಂಗೆ ಮಾಡೋದು ಒಂದೊಂದು ಮಿಸ್ ಆಗಿ ಓಡು ಬಿಡ್ತದೆ, ಸಿಕ್ಕಲ್ಲ. ಈ ಎಮರ್ಜೆನ್ಸಿಯಲ್ಲಿ ಆಗೋ ಫೈರ್ ಆಗೋ ಮಿಸ್ ಆಗಿ ಓಡು ಬಿಡ್ತದೆ, ಬೀಳ್ತದೆ. ಕಟ್ ಮಾಡೋದು, ತಲೆಯನ್ನು ಕಟ್ ಮಾಡಿ ಎತ್ಬಿಡೋದು. ಈ ಮಠದಲ್ಲಿದ್ದು ಕಟ್ ಮಾಡ್ಕೊಂಡು ಬರೋದು, ಕೊಳ್ಳಿಯಲ್ಲಿ ಕಟ್ ಮಾಡಿ ಎತ್ಬಿಡೋದು, ದಂದಾಡ ತೆಗಿಸ್ಬಿಡೋದು. ಅವ್ರಿಗೆ ಬೇರೆ ಏನು ಮುಟ್ತಾರೆ, ಬೇರೆ ಏನಾಯ್ತದೆ ಅದು ಎತ್ತಕ್ಕಾಗಲ್ಲ, ಹಂಗೆ ಬಿಟ್ಟು ಬಂದ್ಬಿಡೋದು. ಕಡಿಯೋಕ್ಕೆ ನಾವು ಸನ್ನಿವೇಶಗಳನ್ನು ನೋಡಿ ಕಡಿತಾ ಇದ್ವಿ. ನಾವು ದೊಡ್ಡ ಕಾಡು ಒಳಗಡೆ ಬಿದ್ದು ಹೋದ್ರೆ ಜಾಲಿಯಾಗಿ ಮಾಡ್ತಾ ಇದ್ವಿ, ಏನು ಎಮರ್ಜೆನ್ಸಿ ಇಲ್ಲ. ಈ ಥರ ಜಮೀನ್ ಪಕ್ಕ ಬಿದ್ದು ಹೋದ್ರೆ ಎಮರ್ಜೆನ್ಸು ಫಾಸ್ಟ್ ಆಗಿ ಮಾಡ್ಬಿಡೋದು. ಒಂದು 1/2 ಅವರಲ್ಲಿ ಮುಗಿಸ್ಬಿಟ್ಟು ಅಲ್ಲಿದ್ದು ಖಾಲಿ ಮಾಡಿಸ್ಕೊಳ್ಳೋದು. ಯಾರೇಸ್ ಬಂದ್ಬಿಡ್ತಾರೆ ಅಂದ್ಬಿಟ್ಟು, ಬಂದ್ರೆ ನಮ್ಗೆ ನೋಡ್ಬಿಡ್ತಾರೆ ಅಂದ್ಬಿಟ್ಟು. ಕಾಡು ಒಳಗಡೆ ಬಿದ್ದುಬಿಟ್ರೆ ಬಿಡ ನಾಳೆ ಕಡ್ಕೊಳ್ಳುವ, ಈಗ ಇಷ್ಟೊತ್ತಿಗೆ ಬೀಳ್ತದೆ, ನಾಳೆ ಕಡ್ಕೊಳ್ಳೋಗ್ಬಿಡ ಅಂದ್ಬಿಟ್ಟು ಹೋಗ್ಬಿಡೋದು. ಹೌದು ಸರ್, ಫಾರೆಸ್ಟ್ PCP ವಾಚಿರೋರು ಕೊಳಂದಪ್ಪಯ್ಯನವನು ಹೊಡೆದಾಗ್ಬಿಟ್ಟು ಬಂದ್ಬಿಟ್ಟ. ಅವ್ರೆ ಅಟ್ಯಾಕ್ ಮಾಡವ್ರೆ ಇವ್ರನ್ನ, ಕೊಳಂದಪ್ಪಯ್ಯನ ವೀರಪ್ಪನ ಬಂದು 3 ಗ್ಯಾಂಗ್ ಆಗಿತ್ತು. ಎಳ್ಳೂರ ಮಾದಿನದ ಒಂದು ಗ್ಯಾಂಗು, ವೀರಪ್ಪ ಒಂದು ಗ್ಯಾಂಗು, ಕೊಳಂದಪ್ಪಯ್ಯನ ಒಂದು ಗ್ಯಾಂಗು. ನಮ್ಮ ಕಡೆ ಬಂದು 3 ಗ್ಯಾಂಗ್ ಇತ್ತು. 3 ಗ್ಯಾಂಗಲ್ಲಿ ಒಂದು ಗ್ಯಾಂಗ್ನ ಅಟ್ಯಾಕ್ ಮಾಡಿದಾರಲ್ಲ, ಇವ್ರು ಫೈರ್ ಮಾಡ್ಬಿಟ್ಟು ಬಂದ್ಬಿಟ್ರು ಕೊಳಂದಪ್ಪಯ್ಯನ್. ಅದು ಯಾರಿಂದ ಅವ್ರು ಪತ್ತೆ ಹಚ್ಚಕ್ಕಾಗಿಲ್ಲ. ಅಂತಿಮದಲ್ಲಿ ಪಚ್ಚ ಹಚ್ಚಿದ್ರು DCP ಸಾಹೇಬ್ರೆ, ಶ್ರೀನಿವಾಸ್ ಅವರೇ, ಗೋಪಿನಾಥ್ ಅವರೇ ಹೊಡೆದಿರೋದು ಅಂದ್ಬಿಟ್ಟು. ಆಮೇಲೆ ಬಂದು ಆ ಕೇಸನ್ನ ವೀರಪ್ಪನ ಅಣ್ಣನ ಮೇಲೆಲ್ಲ ಬುಕ್ ಮಾಡಿದ್ರು. ವೀರಪ್ಪನ ಎಲ್ಲಿವರೆಗೆ ಹೋಗೋಣ ಅಲ್ಲಿ? ಮಡಿಕೇರಿ ಕೊಡಗು ಲಾಸ್ಟ್. ಅವುಗಳು ಅದೆಲ್ಲ ಕಾಮನ್ ಆಗ್ತದೆ ಸರ್. ಕಾಡೆಮ್ಮೆಗಳು, ಆನೆಗಳು ಕೂಡ ಕೆಲವು ಟೈಮ್ಲಿ ಅಟ್ಯಾಕ್ ಮಾಡ್ತದೆ. ಅದೆಲ್ಲ ತಪ್ಪಿಸ್ಕೊಳ್ಬೇಕಂದ್ರೆ ನಮ್ಗೆ ಗೊತ್ತು. ನಾವು ತಗೊಂಡು ಹೋಗೋದು 2 ಗಣ್ಣು 3 ಗಣ್ಣು ಅಷ್ಟೇ. ಮಿಕ್ಕದವ್ರಲ್ಲಿ ರೇಷನ್ ಉತ್ಕೊಳ್ಳೋಕೆ ಸರಿ ಆಯ್ತದೆ. ಆವಾಗ ಹೋಗುವಾಗ ಆಚಾರ್ಯ ಗುರುನಾಥ, ಮಾರಿಯಪ್ಪ, ಕೃಷ್ಣ, ಕೊಳಂದ, ಆಂಡಿಯಪ್ಪ, ನಾವು ಸುಮ್ಗೆ ತಮಾಷೆ ಸರ್ ಮಾತಾಡ್ಸ್ಕೊಂಡು ಹೋಗೋದು. ಮಾತಾಡೋ ಜಾಗದಲ್ಲಿ ಮಾತಾಡ್ಬೋದು, ಮಾತಾಡಕ್ಕೆ ಇಲ್ಲದ ಜಾಗದಲ್ಲಿ ಮಾತಾಡಕ್ಕಾಗಲ್ಲ. ನಾವು ಎಲ್ಲ ನೀರಿರೋ ಜಾಗ ನೋಡಿ ಪತ್ತೆ ಹಚ್ಚಿ ಅಲ್ಲಿ ಯಾವುದು ನಮ್ಮ ಕಾಟಗಳು ಇರಬಾರ್ದು. ಪೊಲೀಸ್ನವರು ಇಲ್ಲ, ಫಾರೆಸ್ಟ್ನವ್ರ ಕಾಟಗಳು ಇರಬಾರ್ದು. ಅದೆಲ್ಲ ಫಾಲೋಅಪ್ ಮಾಡಿಬಿಟ್ಟು ನೀರು ಇರೋ ಜಾಗದಲ್ಲಿ ಉಳ್ಕೊಳ್ಳಲ್ಲ. ಅಲ್ಲಿಂದ ನೀರನ್ನ ಎತ್ಕೊಂಡು ದೂರ ಹೋಗ್ಬಿಡೋದು. ಅದ್ರ ನೀರನ್ನ ಅವ್ರು ಫಾರೆಸ್ಟ್ನವ್ರು ಫಾಲೋಅಪ್ ಮಾಡ್ತಾರಲ್ಲ ಇರೋ ಜಾಗದಲ್ಲಿ, ಕಾಲು ಅಜ್ಜನ ಕೊಡಲ್ಲ, ಎತ್ಕೊಂಡು ಹೋಗಿ ಬೇರೆ ಕಡೆ ಅಡಿಗೆ ಮಾಡಿ ತಿನ್ಬಿಟ್ಟು ಮಲಗ್ಬಿಡೋದು. ಇಲ್ಲ ನೈಟಲ್ಲಿ ಜರ್ನಿ ಮಾಡ್ಬೇಕಂದ್ರೆ
ನೈಟು ಹೋಗೋದು, ನಡ್ಕೊಂಡು ಹೋಗ್ತಾ ಇರೋದೆ, ಕತ್ತಲಲ್ಲೇ ಹೋಗ್ತಾ ಇರೋದು, ಟಾರ್ಚಲ್ ಇತ್ತು. ಈಗ ಗೋಪಿನಾಥಕ್ಕೆ ತಿರುಗಿಬಿಟ್ಟಿವಿ ಅಂದರೆ ವಾಪಸ್ಸು ನಮ್ಗೆ ನೈಟ್ ಎಲ್ಲ ಆಗಲಿಲ್ಲ, ಊರ್ಗೆಣನೆ ಎಲ್ಲ ಬೇಗ ಹೋಗ್ಬಿಡುವ ನಿದ್ದೆ 1 hour 2 hour ಮಾಡೋದು. ಆಮೇಲೆ ಅದು ನಡ್ಕೊಂಡು ಬರ್ತಾ ಇರೋದೆ. ಕಾಕಿ ಬಟ್ಟೆಗಳು ಸರ್, ಫಾರೆಸ್ಟ್ನವ್ರು ನೋಡಿದ್ರೆ ನಮ್ಮನ್ನು ಫಾರೆಸ್ಟ್ನವ್ರು ತಿಳ್ಕೊಳ್ತಾರೆ. ಮತ್ತೆ ಅರಿಯೆಲ್ಲ ಗಟ್ಟಿಯಾಗಿದೆ, ಫುಲ್ ಹ್ಯಾಂಡು, ಮತ್ತೆ ಫ್ಯಾಂಟ್ ಹಾಕ್ಬಿಟ್ರೆ ಮರ ಗಿರ ಹೊಡೆಯೋದೆಲ್ಲ ಗಾಯ ಆಗಲ್ಲ, ಕಾಲು ಕೈಗೆಲ್ಲ. ಅದರಿಂದ ಅದನ್ನ ಕಾಕಿ ಫ್ಯಾಂಟ್ ಕಾಕಿ ಶರ್ಟ್ಗಳನ್ನ ಯೂಸ್ ಮಾಡಿ. ಈ ಚಪ್ಪಲಿಗಳನ್ನ ನಾವು ಅವರು ಟಾರ್ಗೆಟ್ ಪೊಲೀಸ್ನ ಫಾರೆಸ್ಟ್ನವ್ರು ಟಾರ್ಗೆಟ್ ಮಾಡೋದಂದರೆ ಈ ಚಪ್ಪಲಿನ ಇದನ್ನು ಕಿತ್ತು ಈ ಕಡೆ ಜೋಡಿಸ್ಬಿಡೋದು ಸರ್. ನಾವು ಹಿಂಗೆ ಹಾಕ್ಕೊಳ್ಳೋದು, ಉಲ್ಟಾ ಹಾಕ್ಕೊಂಡು ನಾವು ಹಿಂಗೆ ನಡ್ಕೊಂಡು ಹೋದ್ರೆ ನಾವು ಹಿಂಗೆ ಹೋಗ್ಬಿಡ್ತೀವಿ. ಅವರು ಫಾರೆಸ್ಟ್ನವ್ರು ಬಂದು ನೋಡಿದ್ರೆ ಹಿಂಗೆ ಹೋಗವ್ರೆ ಅಂದ್ಬಿಟ್ಟು ಅವ್ರು ಹಿಂಗೆ ಹೋಗ್ಬಿಡೋದು. ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ ನಮ್ದು ಇದೆ. ಈಗ ಚಪ್ಪಲಿ ಮಾಮೂಲಿ ಹಿಂಗೇನು ಅಜ್ಜಿಯನ್ನು ಹುಡ್ಕೋದಲ್ವ ಸರ್, ನಾವು ಹಿಂಗೆ ಹೋಗ್ಬಿಡೋದು. ಅಂಗಡಿಯಲ್ಲಿ ಪರ್ಚೇಸ್ ಬಂದ್ಬಿಡೋದು, ಇಲ್ಲಿ ಬಂದು ನಾವೇ ಹೊಳ್ಸ್ಕೊಳ್ಳೋದು, ಹಂಗೆ ಉಲ್ಟಾ ಚಪ್ಪಲಿ ಮಾಡಿಸ್ಕೊಳ್ಳೋದು. ನಾವು ಉತ್ತರ ಹೋದ್ರೆ ಅವ್ರು ದಕ್ಷಿಣ ಹೋಗ್ಬೇಕು, ಫಾರೆಸ್ಟ್ನವ್ರು ದಕ್ಷಿಣ ಹೋಗೋರು ಹುಡ್ಕೊಂಡು ಹೋಗೋದು, ನಾವು ಉತ್ತರಕ್ಕೆ ಹೋಗ್ಬಿಡೋದು ನಾವು ಜಾಲಿಯಾಗಿ. ಇದೊಂದು ಪ್ಲಸ್ ಪಾಯಿಂಟ್ ಆಗಿ ನಾವು ಕಂಡು ಹಿಡ್ಕೊಂಡಿವಿ. ಅಟ್ಯಾಕ್ ಮಾಡಿರೋದು ಸರ್, ಗುಂಡಲ್ಪೇಟಲ್ಲಿ ಒಂದು ಟೈಮ್ ಅಟ್ಯಾಕ್ ಮಾಡಿದ್ರು. ಆವಾಗ ಅರ್ಜುನ್ ಬಾಮೈದ ಅವನ ಹೆಸರು ಮರೆತುಬಿಟ್ಟಿದ್ದೆ, ಅವ್ರನ್ನ ಗುಂಡ ಹರಿಸ್ಬಿಟ್ರು, ತೀರೋದ. ಅವ್ರು ಗುಂಡಲ್ಪೇಟೆ ಫಾರೆಸ್ಟಲ್ಲಿ ಅವ್ರು ನೈಟಲ್ಲಿ ಬಂದು ಹೊಡೆದ್ರು ಸರ್. ಫಾಲೋ ಮಾಡೋರು ನಮ್ಗೆ ಗೊತ್ತಿಲ್ಲ ಸರ್, ನಾವು ಸ್ವಲ್ಪ ಸರಿಯಾಗಿ ಜೋಪಾನವಾಗಿ ಇದ್ದಿಲ್ಲ. ಎಲ್ಲ ಊಟ ಗಿಟ ಮಾಡ್ಬಿಟ್ಟು ಮಲಗ್ಬಿಟ್ವಿ. ಮಲಗಿದ ಮೇಲೆ ಫೈರ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಎದ್ದೆಲ್ಲ ಓಡೋದ್ವಿ. ಅವನ ಹಂಗೆ ಸಿಕ್ಕಾಕೊಂಡು ಜೀವಂತವಾಗಿ ಇದ್ದವನೇ. ನಾವೆಲ್ಲ ಎಸ್ಕೇಪ್ ಆಗಿಬಿಟ್ಟು ಎಲ್ಲ ಸಾಮಾನುಗಳು ಹಂಗೆ ಬಿಟ್ಬಿಟ್ಟು ಹೊಡ್ಬಿಟ್ವಿ. ಬೆಚ್ಚಿಟ್ಕೊಂಡು ಹೊತ್ಕೊಂಡಿಲ್ಲ, ಎತ್ಕೊಳ್ಳೋಕೆ ಆಮೇಲೆ ಅವನ್ನ ತಗೊಂಡು ಹೋಗ್ಬಿಟ್ಟು ಗುಂಡಲ್ಪೇಟೆ ಹಾಸ್ಪಿಟಲ್ ಸ್ಟೇಟ್ಮೆಂಟ್ ಪಡೆಯುವಾಗ ಅವನು ಅರ್ಜುನ್ ಬಾಮೈದೆ ಅಂತ ಗೊತ್ತಾಯ್ತು ಅವ್ರಿಗೆ. ಆಮೇಲೆ ಅವ್ನು ತೀರೋದ. ಫಾರೆಸ್ಟ್ನವರು ಪೊಲೀಸ್ನವ್ರು ಸಾಯಿಸಿಲ್ಲ, ಅಷ್ಟು ಮಟ್ಟಿಗೆ ಅವ್ನು ತೀರೋದಷ್ಟೇ ಗುಂಡಾರಿಸಿದ್ರು. ಅವತ್ತು ವಾಪಸ್ ಬರ್ತಾ ಇದ್ವಿ ಗೋಪಿನಾಥಮ್ಮಗೆ. ದಂತ ಅವತ್ತು ಒಂದು 50-60 kg ಇದ್ರು ಸರ್ ಅಷ್ಟೇ. ಹಾಗಾದರೆ 1000 ಆನೆ ಹೊಡೆದ್ಬಿಟ್ರು ಸರ್. ಆನೆಗಳೆಲ್ಲ ಕೈ ಹೇಳಕ್ಕೆ ಬರಲ್ಲ, ಅದೇ ಒಂದು ಕಸಬಾಗ್ಬಿಡ್ತಲ್ಲ. ಗೋಪಿನಾಥ ಬಂದರೆ ರೆಸ್ಟ್ ಬಿಟ್ರೆ ಬಿಸ್ನೆಸ್ಸೇ ಅದು. ಈಗ ನಾವು ಇದು ಜಮೀನು ಕೆಲಸ ಮಾಡೋ ಥರ, ಈಗ ಬಿಸಿಲಿಗೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೀವಿ, ಬಿಸಿಲು ಬಿಟ್ಟ ತಕ್ಷಣ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತೀವಿ. ಆ ಥರ ಅದು. ಬಂದರೆ ಇಲ್ಲಿ ಒಂದು ವಾರ 10 ದಿನ ಸುತ್ತಾಡೋದು, ಪುನಃ ಹೊರಟ್ಬಿಡೋರು. ಫಾರೆಸ್ಟ್ಗಳಲ್ಲಿ ಹೋಗುವಾಗ ಅನೇಕ ಘಟನೆಗಳು ಸರ್. ಹಾವು ಕಚ್ಚೋದು, ಅದಕ್ಕೆಲ್ಲ ನಾವೇ ನಾಡ ಔಷಧಿಗಳು ಮಾಡ್ಕೊಳ್ಳೋದು. ನಮ್ಮ ಹತ್ರ ನಾಡ ಔಷಧಿ ಇತ್ತು, ಅದನ್ನ ತಿನ್ಬಿಟ್ರೆ ಏನಾಗಲ್ಲ. ವೀರಪ್ಪನ್ ಏನೇನು ತಿನ್ನೋದು ಎಲ್ಲ ತಿಂತಾನೆ ಸರ್. ಜಿಂಕೆ, ಕಾಡವೆ, ಕೋತಿ ಅಂದ್ರೆ ಕಪ್ಪು ಕೋತಿ, ಮತ್ತೆ ಕಾಡೆಮ್ಮೆ ತಿನ್ನಲ್ಲ, ದನಗಳು ತಿನ್ನಲ್ಲ. ಅದು ನಮ್ಮ ಕಮ್ಯುನಿಟಿಗೆ ಆಗಲ್ಲ, ಅದರಿಂದ ಅದನ್ನೆಲ್ಲ ಬಿಟ್ಟಲ್ಲ. ಮಿಕ್ಕದೆಲ್ಲ ಕಾಡು ಪ್ರಾಣಿಗಳು ತಿನ್ನೋದು, ಮೊಳ, ಉಡ, ಏನು ಸಿಗ್ತದೋ ತಿಂತದೆ. ಡ್ರಿಂಕ್ಸು, ಇಸ್ಪೇಟು ಇಲ್ಲ. ಅವರೆಲ್ಲ ನಾವೆಲ್ಲ ಜೈಲಿಗೆ ಹೋದ್ಮೇಲೆ ಅವ್ನು ಲಗ್ನ ಆಗಿದೆ ಸರ್ ವೀರಪ್ಪ. ನಾನು 89ರಲ್ಲಿ ಜೈಲಿಗೆ ಹೋದೆ. ಅಲ್ಲ, ವೀರಪ್ಪನಿಗೆ ಇದ್ರದ್ದೇ ಹಾಗೆ. ಓಕೆ, ಗೋಪಿನಾಥಮ್ ನೀವು ಬರ್ತಿದ್ರಲ್ಲ ಸರ್, ಎಲ್ಲಿ ಉಳ್ಕೋತಿದ್ರು ಅವರು? ಅವನು ಶಾಶ್ವತವಾದ ಜಾಗ ಅಂತ ಎಲ್ಲಿ ಹೇಳಕ್ಕಾಗಲ್ಲ ಸರ್. ಮನೇಲಿ ಊಟ ಮಾಡ್ತಾನೆ, ಇಲ್ಲಿ ಬಂದು ಮಲ್ಕೊಳ್ತಾನೆ. ನೈಟ್ 12 ಗಂಟೆಗೆ ಮೇಲೆ ಅವನಿಗೆ ಸನ್ಮಾನ ಬಂದ್ರೆ ಇನ್ನೊಂದು ಕಡೆ ಹೋಗಿ ಮಲ್ಕೊಳ್ತಾನೆ. ಆಮೇಲೆ 3 ಗಂಟೆಗೆ ಒಂದು ಗೆಣ ಬಂದ್ರೆ ಇನ್ನೊಂದು ಕಡೆ ಹೋಗಿ ಮಲ್ಕೊಳ್ತಾನೆ. ಹಾಗೆ ವೀರಪ್ಪನ ಇದಕ್ಕೆ ಬೆಂಗಳೂರಲ್ಲಿ ಹೋದಲ್ಲ ಒಮ್ಮೆ, ಯಾಕೆ ಅವನ್ನ ಹಿಡಿದ್ರು, ಹೇಗೆ ಅದು ಸ್ಟೋರಿ ಏನ್ ಸರ್? ಅದು ಸ್ಟೋರಿ ಅವನು ಕೆಚ್ಚಾಕಿ ಅಂದ್ಬಿಟ್ಟು ಒಬ್ಬನು ಅವ್ನು ಗನ್ ಪರ್ಚೇಸ್ ಮಾಡ್ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿದ್ದು. ಕೇರಳ ಕಣ್ಣನೂರಲ್ಲಿ ಅವ್ರ ಅಪ್ಪಾಜಿ ಶಿಕಾರಿ ಮಾಡವ್ರೆ. ಅವ್ರು ದೊಡ್ಡ ಒಂದು ಜಮೀನು ಫ್ಯಾಮ್ಲಿ. ಅವ್ರನ್ನ ಹತ್ರ ಇದೇ ಕರ್ಕೊಂಡು ಹೋಗ್ತೀನಿ ಬಾಯಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಇವನು ಸುಮಾರು ಒಂದು 30-35 ಸಾವಿರ ರೂಪಾಯಿ ದುಡ್ಡು ತಗೊಂಡು ಹೋಗವಣೆ. ಅದನ್ನ ಅವ್ನು ಗಮನಿಸ್ಕೊಂಡ. ಅವನ ಮೇಲೆ ಸ್ವಲ್ಪ ನಂಬಿಕೆ ಇಟ್ಟು ಹೋಗ್ಬಿಟ್ಟ ಅವನು ವೀರಪ್ಪ. ಅವನಿಗೆ ದುಡ್ಡುಗಾಗಿ ಏನು ಮಾಡ್ದ, ರೂಮ್ ಮಾಡಿಸ್ಬಿಟ್ಟು ರೂಮಲ್ಲಿ ಇರಿಸ್ಬಿಟ್ಟು, ಇನ್ನು ಇರೋಣ ನಾನು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ, ನಾಳೆ ಬೆಳಗ್ಗೆ ಬೆಂಗಳೂರಲ್ಲಿ ನಡೀತಾರೆ, ನಾವು ಹೋಗಿ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೋಗಿ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟ. ಸಾಯಂಕಾಲ ಊಟಕ್ಕೆ ಎಷ್ಟು ಗಂಟೆ ಕರ್ಕೊಂಡು ಬರ್ತೀನಿ ಸರ್, ಇಟ್ಕೊಳ್ಳಿ. ಹಿಂಗೆ ಮೀಸ್ ತಿರ್ಕೊಂಡವನೆ ಅವನೇ ವೀರಪ್ಪ. ಚಪ್ಪಾರಿ ಡ್ರೆಸ್ ಹಾಕವನೆ, ಮಾಮೂಲಿ ಚಪ್ಪಾರಿ ಹಾಕ್ತದ ವೀರಪ್ಪ. ಅವ್ನು ಮಾಮೂಲಿ ಕಾಮನ್ ಹಾಕೋದ ಚಪ್ಪಾರಿ ಸರ್. ಅವನು ಮೀಸನ ಹಿಂಗೆ ಗಂಭೀರವಾಗಿ ತಿರ್ಗಿಸ್ಕೊಂಡಿರೋನು, ಹಿಂಗೆ ಸಿಂಪಲ್ ಆಗಿ. ಅಂತಿಮದಲ್ಲಿ ಹಿಂಗೆ ಬಿಟ್ಟಿದ್ದು, ಲಾಸ್ಟಲ್ಲಿ ಫಸ್ಟ್ ಹಿಂಗೆ ತಿರ್ಗಿಸ್ಕೊಂಡಿದ್ದ. ಹಿಂಗೆ ತಿರ್ಗಿಸೋ ಅವನು ಇಟ್ಕೊಳ್ಳಿ ಸರ್ ಅಂದ್ಬಿಟ್ಟು ಪೊಲೀಸ್ನವರೆಲ್ಲ ಸಿವಿಲ್ ಡ್ರೆಸ್ ಅಲ್ಲಿ ಅವರು ಕುಂತ್ಕೊಂಡಿದ್ರು ಕುರ್ಚಿಯಲ್ಲಿ. ಇವನು ಕುಂತ್ಕೊಂಡ್ರು, ಹಿಡ್ಕೊಂಡ್ರು ಬೆಂಗಳೂರಲ್ಲಿ ಹೋಟ್ಲಲ್ಲಿ. ಸರಿ ಹಿಡ್ಕೊಂಡ ಮೇಲೆ ಅವ್ರನ್ನ ಸ್ಟೇಷನ್ಗೆ ಹಾಕೊಂಡು ಹೋದ್ರು. ಇವನು ಹೋಗಿ ರೋಮನ್ನ ಖಾಲಿ ಮಾಡಿಸ್ಕೊಂಡು ಇರೋ ದುಡ್ಡೆಲ್ಲ ಹೊತ್ಕೊಂಡು ಪರಾರಿ ಆಗ್ಬಿಟ್ಟ. ಪೊಲೀಸ್ನವ್ರು ಹುಡುಕಿದ್ರೆ ಯಾವ ಕೇಸ್ ಇಲ್ಲ ಅವನ ಮೇಲೆ. ಅಲ್ಲಿ ಅವ್ನು ಕೂಡ ಅಡ್ರೆಸ್ ಪ್ರಕಾರ ಕೇಸ್ ಇಲ್ಲ. ಅವ್ರು ಚಾಮರಾಜನಗರಕ್ಕೆ ಬರಬೇಕು. ಆವಾಗ ನಮ್ಮದು ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಆಗಿಲ್ಲ. ಆಮೇಲೆ ಡಿ.ಸಿ.ಎಫ್ ಜೊತೆಗೆ ಸಂಪರ್ಕ ಮಾಡಿ ಡಿ.ಸಿ.ಎಫ್ ಕೈಗೆ ಒಪ್ಪಿಸಿದ್ರು, ಶ್ರೀನಿವಾಸ್ ಕೈಗೆ. ಅವ್ರು ತಗೊಂಡು ಬಂದು ಬೂದಿ ಬಡಗದಲ್ಲಿ ಇಟ್ಕೊಂಡಿದ್ರು ವೀರಪ್ಪಣ್ಣ. ಆವಾಗ ಶ್ರೀಲಂಕಾ ಜಯವರ್ಧನ ಅವರು ಮತ್ತೆ ಭಾರತ ಪ್ರಧಾನಮಂತ್ರಿಗಳ ಅಂತ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಬ್ಯಾಂಗ್ಳೂರಲ್ಲಿ ಮಾತುಕತೆ ಮಾಡ್ತಾರೆ. ತಮಿಳ್ನಾಡು CM MGR ಇರ್ತಾರೆ. ಇಲ್ಲಿ ಮಾತುಕತೆಗೆ ಎಸ್ಕಾರ್ಡ್ಗಳು ಬೇಕಲ್ಲ, ದೊಡ್ಡ ದೊಡ್ಡ ಘಟಾನುಘಟಿಗಳು ಬರ್ತಾರೆ ಅಂದ್ಬಿಟ್ಟು ಎಲ್ಲ ಎಸ್ಕಾರ್ಡ್ಗೆ ಹೋಗ್ಬಿಡ್ತಾರೆ. ಆ ಸನ್ನಿವೇಶದಲ್ಲಿ ಇವನು ಬೂದಿ ಬಡಗದಲ್ದು ತಪ್ಪಿಸ್ಕೊಳ್ತಾನೆ. ಅಲ್ಲಿ ವಾಚರ್ಗಳನ್ನ ಇವರು ಎಸ್ಕಾರ್ಡ್ ಕೊಟ್ಟು ಹೋಗ್ತಾರೆ. ನಡೆದ ಸತ್ಯ ಅವನ ಕೈ ಬಗಲ ಸಣ್ಣದು, ಬೇಡಿ ಹಾಕಿ ಕಟ್ಟಾಕಿ ಅವ್ರೆ.
ಒಂದು ಇದಕ್ಕೆ ಸಾಲ್ವೆ ಕೊಟ್ಬಿಟ್ಟಿರ್ತಾರೆ ಕಂಬಳಿ. ಅದು ಹೊತ್ಕೊಂಡು ಇವನು ಕಳೆದೋದು ಒಳಗಡೆ ಹಂಗೆ ಹಾಕ್ಕೊಳ್ಳೋದು, ಕಲಿಯೋದು ಹಂಗೆ ಹಾಕ್ಕೊಳ್ಳೋದು, ಇವನು ಹಂಗೆ ಮಾಡ್ಕೊಂಡಿದ್ದವನೆ. ಇದು ಅವರು ಗಮನಿಸಿಲ್ಲ. ಇವನು ಸುಮಾರು ಒಂದು 5 ಗಂಟೆ ಟೈಮ್ಗೆ ನೋಡ್ಬಿಟ್ಟು ಕಿಟಿಕಿ ಎಲ್ಲ ಹಳೆ ಬಿಲ್ಡಿಂಗ್ ಅಂತ ಕಾಣಿಸ್ತದೆ, ಕಳೆದ್ಬಿಟ್ಬಿಟ್ಟು ಕಿಟಿಕಿನ ಗುದ್ದುಬಿಟ್ಟು ಆರ್ಬಿಟ್ಟ. ಸುಮಾರು ಒಂದು 100-200 ಮೀಟ್ರ್ ಓಡಿದ್ಮೇಲೆ ನೋಡವ್ರೆ. ಆಮೇಲೆ ಓಡಬೇಡ ವೀರಪ್ಪ ಅಂದ್ರೆ ಅವ್ನು ನಿಲ್ತಾನೆ ಸರ್, ಅವನು ಓಡೇ ಹೋದ. ಆಮೇಲೆ ಅಲ್ಲಿಂದ ಬಂದೆ ಇವನು 87ರಲ್ಲಿ ಸಿದ್ದಮರ ರೇಂಜರ್ನ ಅಟ್ಯಾಕ್ ಮಾಡಿದ್ದು. ಸಿದ್ದಮರ ರೇಂಜರ್ ಅಂದಿಯವರು, ಸತ್ಯಮಂಗಲ ಪಕ್ಕ, ಸತ್ಯಮಂಗಲ ಡಿಸ್ಟಿಕ್, ಇವರು ಕೇಸ್ ಹಾಕಿದ್ದವ್ರನ್ನ. ಆವಾಗ ಸತ್ಯಾಂಶ ಏನಂದ್ರೆ ಇವತ್ತು ಅವ್ರ ಅಣ್ಣನ ಏನು ಮಾಡೋಕ್ಕಾಗಲ್ಲ, ಸತ್ತೋಗವನ ಈಗ ತಿಂಗಳಾಗ್ಬಿಟ್ಟಿದೆ. ಆ ಅಟ್ಯಾಕ್ಗೆ ಮಾರಿ ಇಲ್ಲ, ವೀರಪ್ಪನವ್ರ ಅಣ್ಣ ಇಲ್ಲ. ವೀರಪ್ಪನವ್ರ ಅಣ್ಣ ಗೋಪಿನಾಥದಲ್ಲಿ ಇದ್ದದ್ದು ಇವರೆಲ್ಲ. ಈಗ ಬಂದು ಜೈಲಿರೋ ಆಂಡಿಪ್ಪ ಪೆರುಮಾಳ ಅವರು ಊರಲ್ಲೇ ಇದ್ದವರು. ಇವನು ಅವನು ಅಟ್ಯಾಕ್ ಮಾಡುವಾಗ ಇಬ್ಬರು ಎದುರೆದುರಿಗೆ ಮಾತುಕತೆ ನೀನು ಹೆಂಗೆ ಅವ್ರು ನಮ್ಮ ಅಣ್ಣನ ಕೇಸ್ ಹಾಕ್ದೆ, ನಿಮ್ಮ ಫಾರೆಸ್ಟ್ನವ್ರಿಗೆ ಇಷ್ಟ ಆಯ್ತಾ ಹಂಗೆ ಹಿಂಗೆ ಅಂದ್ಬಿಟ್ಟು ಇವನು ಬೋದವಣೆ. ಆಮೇಲೆ ಏನೋ ನಿನ್ನ ಜಾತಿ ಅಂದ್ಬಿಟ್ಟು ಎತ್ತಿ ಅದೇ ಮೇಲೆ ಹೊಡೆದ್ಬಿಡ್ತಾನೆ. ಅವನು ಅಲ್ಲಿ ಅಟ್ಯಾಕ್ ಮಾಡಿ ಸಿದ್ದಮರ ರೇಂಜರನ್ನ ಗುಂಡಾರಿ ಸಾಯಿಸುವಾಗ ವೀರಪ್ಪನವರನ್ನ ಇಲ್ಲಿ ಮನೆಯಲ್ಲೇ ಅವನ ಗೋಪಿನಾಥಮ್ಮನ ಇವನೇ ಸರ್ ಮಜಲೂರಿಗಿಂದ. ಜೈಲಿರೋ ಪೆರುಮಾಳು ಆಂಡಿಪ್ಪನು ಅದ್ರಲ್ಲಿ ಭಾಗಿಯಿಲ್ಲ, ಅವರು ಊರಲ್ಲಿದ್ದವರು. ಕೇಸಿಗೆ ಮಾತ್ರ ಅವ್ರ ಅಣ್ಣನ ಆಂಡಿಪ್ಪನ್ನ ಎಲ್ಲ ಸೇರಿಸ್ಬಿಟ್ರು ಕೇಸಲ್ಲಿ. ಇನ್ನೊಬ್ಬ ಜೈಲಲ್ಲಿ ಅವರೇ. ಈಗ ಅವ್ರ ಅಣ್ಣ ತೀರಿ ಈಗ 1 ತಿಂಗಳಾಗಿರ್ಬೋದು. ಮಾದಯ್ಯ ಜೀವ ಶಿಕ್ಷೆ ಆಗಿತ್ತು, ತೀರೋಗಿದ್ದ. ನಿಮ್ಮನ್ನ ಅರೆಸ್ಟ್ ಯಾವ ಮಾಡಿದ್ರು? 89 1ನೇ ತಿಂಗಳು 6ನೇ ತಾರೀಕಿಗೆ ಅರೆಸ್ಟ್ ಮಾಡಿಲ್ಲ ಸರ್, ನಾನೇ ಸರೆಂಡರ್ ಆದೆ.